ವಿಜಯಪುರದಲ್ಲಿ ಮಳೆ ಮುಂದುವರೆದಿದ್ದು ಭಾರೀ ಮಳೆಯಿಂದಾಗಿ ಮರ ನೆಲಕ್ಕುರುಳಿದಿದೆ. ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಗಾಂಧಿ ಚೌಕ್ಗೆ ಬರುವ ರಸ್ತೆಯಲ್ಲಿ ಘಟನೆ ಸಂಭವಿಸಿದ್ದು, ಘಟನೆಯಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮರ ಬಿದ್ದ ರಭಸಕ್ಕೆ 3 ಅಂಗಡಿಗಳು ಹಾನಿಯಾಗಿದ್ದು, ಹಲವು ಅಂಗಡಿಗಳ ವಿದ್ಯುತ್ ವೈರ್ ಕಟ್ ಆಗಿದೆ. ಏನಿಲ್ಲ ವೀರಲಿಂಗೇಶ್ವರ ದೇವಸ್ಥಾನದ ಪೂಜೆ ದುಡ್ಡಿಗಾಗಿ 2 ಕುಟುಂಬ ಹೊಡೆದಾಡಿಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಅವರಾದ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿದ್ದು, ವೀರಲಿಂಗೇಶ್ವರ ದೇವಸ್ಥಾನದ ಪೂಜೆ ಪ್ರತಿ ವರ್ಷ ಒಂದೊಂದು ಕುಟುಂಬ ಮಾಡುತ್ತಿತ್ತು. ಈ ಬಾರಿ ಜಂಟಿ ಖಾತೆ ಹಣ ಇಡುವುದಾಗಿ ಹೇಳಿತ್ತು. ಈ ಕಾರಣಕ್ಕೆ ಸಾರ್ವಜನಿಕ ಸ್ಥಳದಲ್ಲಿ ಶಿವಲಿಂಗಪ್ಪ ಪೂಜಾರಿ ಮತ್ತು ಮಾಳಪ್ಪ ಶಿವಗೊಂಡ ಕುಟುಂಬ ನಡು ರಸ್ತೆಯಲ್ಲೇ ಹೊಡೆದಾಡಿಕೊಂಡಿದ್ದಾರೆ. 2 ಕುಟುಂಬ ದೂರು ನೀಡಲು ನಿರಾಕರಿಸಿದ ಹಿನ್ನೆಲೆ ಜೇವರ್ಗಿ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿ 2 ಕುಟುಂಬಗಳ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಸಹೋದ್ಯೋಗಿ ಶಿಕ್ಷಕನಿಗೆ ಶಿಕ್ಷಕಿ ಚಪ್ಪಲಿಯಿಂದ ಹಲ್ಲೆ ಮಾಡಿರುವ ಪ್ರಕರಣ ಜುಲೈ 25ರಂದು ಇಲ್ಕಲ್ ನಗರದ ಉರ್ದು ಶಾಲೆಯಲ್ಲಿ ನಡೆದಿತ್ತು. ಹಲ್ಲೆಗೊಳಗಾದ ಶಿಕ್ಷಕ ಅಂದಾನಯ್ಯನಿಗೆ ಜಂಗಮ ಸಂಪ್ರದಾಯದಂತೆ ತಲೆ ಬೋಳಿಸಿ ಭಿಕ್ಷಾಟನೆ ಮಾಡಿಸಿ ಕುಷ್ಟಗಿ ತಾಲೂಕಿನ ಚಳಗೇರ ಹಿರೇಮಠದಲ್ಲಿ ವೀರಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯಿಂದ ಮರು ಅಯ್ಯಾಚಾರಲಿಂಗ ದೀಕ್ಷೆ ಪಡೆದುಕೊಂಡಿದ್ದಾರೆ. ಸದ್ಯ ಅಮೀನಾ ಕೋಳೂರು ಚಪ್ಪಲಿಯಿಂದ ಹಲ್ಲೆ ಮಾಡಿದ ಶಿಕ್ಷಕಿಯನ್ನ ಅಧಿಕಾರಿಗಳು ಅಮಾನತು ಮಾಡಿದ್ದಾರೆ. ಎಲ್ಲರ ತಕ್ಷಣ ಹಾಕಿ ನಮಸ್ಕಾರ ಮಾಡ್ತಾರೆ. ದಯಾ ಧರ್ಮ ಗುರು ಧರ್ಮ दया धर्म गुरु धर्म भवति भिक्षां देहि. दया धर्म गुरु धर्म भवति भिक्षां देहि. ಹಣದ ಆಸೆಗಾಗಿ ಪತ್ನಿಯೇ ಗಂಡನನ್ನ ಕೊಂದು ಅಡಿಕೆ ತೋಟದಲ್ಲಿ ಹೂತಿಟ್ಟಿದ್ದಾಳೆ. ಅಲ್ಲದೆ ತಾನೇ ದೂರು ದಾಖಲಿಸಿ ಹುಲಿಯ ಮೇಲೆ ಗೂಬೆ ಕೂರಿಸಿದ್ದಾಳೆ.
ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಚಿಕ್ಕ ಹೆಜ್ಜೂರು ಗ್ರಾಮದ ಬಳಿಯಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ಹಣದ ದುರಾಸೆಯಿಂದಾಗಿ ಪತ್ನಿ ಸಲ್ಲಾಪುರಿ ತನ್ನ ಪತಿ ವೆಂಕಟಸ್ವಾಮಿಯವರನ್ನ ಊಟದಲ್ಲಿ ವಿಷ ಬೆರೆಸಿ ಪ್ರಜ್ಞೆ ತಪ್ಪಿಸಿ ಉಸಿರು ಕಟ್ಟಿಸಿ ಕೊಂದು ಮೃತದೇಹವನ್ನ ಸಮೀಪದ ಅಡಿಕೆ ತೋಟದಲ್ಲಿ ಹೂತಿಟ್ಟಿದ್ದಾಳೆ. ನಂತರ ಪೊಲೀಸರಿಗೆ ದೂರು ನೀಡಿ ಹುಲಿ ಹೊತ್ತೊಯ್ದ ಕತೆ ಕಟ್ಟಿದ್ದಾಳೆ. ಇದರಿಂದ ಅನುಮಾನ ಬಂದು ಹುಣಸೂರು ಪೊಲೀಸರು ಸಲ್ಲಾಪುರಿ ಅವರನ್ನ ತೀವ್ರ ವಿಚಾರಣೆಗೊಳಪಡಿಸಿದಾಗ ಸತ್ಯ ಬಹಿರಂಗವಾಯಿತು. ನಾಡಬಂದೂಕಿನಿಂದ ಆಕಸ್ಮಿಕವಾಗಿ ಗುಂಡು ಸಿಡಿದು ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ನಡೆದಿದೆ. 47 ವರ್ಷದ ದೇವರಾಜ್ ಮೃತ ದುರ್ದೈವಿ ಲೋಡ್ ಆಗಿದ್ದ ನಾಡಬಂದೂಕು ಹಿಡಿದುಕೊಂಡು ಮನೆಯ ಮೆಟ್ಟಿಲು ಹತ್ತುವ ವೇಳೆ ನೇರವಾಗಿ ಹಣೆಗೆ ಗುಂಡು ತಗುಲಿ ಸ್ಥಳದಲ್ಲೇ ವ್ಯಕ್ತಿ ಮೃತಪಟ್ಟಿದ್ದಾನೆ. ಗುಂಡಿನ ಸದ್ದು ಕೇಳಿ ಕುಟುಂಬಸ್ಥರು ಗಾಬರಿಗೊಂಡು ಮನೆಯಿಂದ ಹೊರಬಂದಿದ್ದಾರೆ. ಅಕ್ರಮವಾಗಿ ನಾಡಬಂದೂಕು ಮನೆಯಲ್ಲಿ ಇಟ್ಟುಕೊಂಡಿದ್ದ ಎಂದು ಮಾಹಿತಿ ತಿಳಿದು ಬಂದಿದೆ. ಈ ಘಟನೆ ಸಂಬಂಧ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಸನದಿಂದ ಮೈಸೂರಿಗೆ ಹೋಗುವ ಸಾರಿಗೆ ಬಸ್ಗಳಲ್ಲಿ ಜಿರಳೆ ಕಾಟಕ್ಕೆ ಹೆಚ್ಚಾಗಿದ್ದು ಪ್ರಯಾಣಿಕರು ಬೇಸತ್ತು ಹೋಗಿದ್ದಾರೆ. ಸಾರಿಗೆ ಬಸ್ಗಳಲ್ಲಿ ಜಿರಳೆಗಳ ಜೊತೆಗೆ ಪ್ರಯಾಣಿಸಬೇಕಾದ ಅನಿವಾರ್ಯತೆ ಎಂದು ಪ್ರಯಾಣಿಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರಿಗೆ ಕಲ್ಪಿಸಿದ ಶಕ್ತಿ ಯೋಜನೆಯಡಿ ಜಿರಳೆಗಳಿಗೂ ಉಚಿತ ಪ್ರಯಾಣ ಕಲ್ಪಿಸಲಾಗಿದೆ ಎಂದು ಪ್ರಯಾಣಿಕರು ಟೀಕಿಸಿದ್ದಾರೆ. ತಿಗಣೆ ಕಾಟಕ್ಕೆ ಬೇಸತ್ತು ಹೋಗಿದ್ದ ಸಾರಿಗೆ ಅಧಿಕಾರಿಗಳಿಗೆ ಮತ್ತು ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಹೃದಯಾಘಾತಕ್ಕೆ ಮತ್ತೊಬ್ಬ ಬಲಿಯಾಗಿದ್ದಾನೆ. ಮಂಡ್ಯ ತಾಲೂಕಿನ ಬೇಲೂರು ಗ್ರಾಮದ ಮಂಜು ಮೃತ ದುರ್ದೈವಿ. MTR ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ನು. ಹೋಟೆಲ್ನಲ್ಲಿ ಕೆಲಸ ಮಾಡುವ ವೇಳೆ ಕುಸಿದು ಬಿದ್ದಿದ್ದು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ದಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ.